ಅಪ್ಪ ಹೇಗಿದ್ದೀರಾ? ಅಮ್ಮ ಚೆನ್ನಾಗಿದ್ದೀರಾ? ರುಕ್ಮಿಣಿ ನಾವು ಚೆನ್ನಾಗಿವಿ. ನೀನು? ನಿಮ್ಮ ಅತ್ತೆ ಮಾವ ಎಲ್ಲೋದ್ರು? ಅತ್ತೆ ಮಾವ ತರಕಾರಿ ತರ ಕೊಟ್ಟೋಗಿದ್ದಾರೆ. ನಾವೆಲ್ಲ ಟೆರೆಸ್ಗೆ ಹೋಗಿದ್ದಾರೇನೋ ಅನ್ಕೊಂಡೆ. ಅವರು ಇಲ್ಲಿಲ್ಲ, ಟೆರೆಸಲ್ಲಿ ತರಕಾರಿ ತರ ಕೊಟ್ಟೋಗಿದ್ದಾರೆ. ಕಾಲ್ ಮಾಡಿ ಕೇಳಿದೆ, ಬರ್ತೀನಿ ಬೇಗ ಅಂತ ಹೇಳಿದ್ದಾರೆ. ಬಂದ್ಬಿಡ್ತಾರೆ. ಇವ್ರಿಗೂ ಹೇಳ್ತೀನಿ, ನಿಮ್ಮ ಅಳಿಯನಿಗೂ ಅವರು ಬರ್ತೀನಿ ಅಂತ ಹೇಳಿದ್ದಾರೆ. ಇನ್ನೇನಮ್ಮ ಇವ್ರಿಗೇನಾದ್ರು ಮಾಡ್ಕೊಂಡು ತಗೊಬರ್ತೀನಿ. ರುಕ್ಮಿಣಿ ಏನು ಬೇಡಕತ್ತೆ, ಕೂತ್ಕೋ. ಅಣ್ಣ ಎಲ್ಲ ಹೇಗಿದ್ದಾರೆ? ಅದಕ್ಕೆ ಅಣ್ಣ, ಆಮೇಲೆ ಅಕ್ಕ ಭಾವ ಎಲ್ಲ ಹೇಗಿದ್ದಾರೆ? ಪಾಪುಗಳು ಹೇಗಿದ್ದಾರೆ? ಅಣ್ಣನ ಮಕ್ಕಳು ಮತ್ತೆ ಅಣ್ಣನ ಪಪ್ಪು ಮತ್ತೆ ಅಕ್ಕನ ಪಪ್ಪು ಎಲ್ಲ ಚೆನ್ನಾಗಿದ್ದಾರೆ ಅಮ್ಮ? ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಅಮ್ಮ. ಇದೇನು ಈ ಥರ ಬಂದ್ಬಿಟ್ಟಿದ್ದೀರಾ ದಿಢೀರ್ ಅಂತ? ಯಾಕೆ ರುಕ್ಮಿಣಿ ಬರೋಕೆ ಹೋಗ್ಬೇಡ್ದಾ? ಇಲ್ಲ ಅಮ್ಮ, ಬರೋಕೆ ಹೋಗ್ಬೇಡ್ದು ಅಂತಲ್ಲ, ನೀವು ಮೊದಲೇ ಹೇಳಿದರೆ ನಾನು ಏನಾದರೂ ರೆಡಿ ಮಾಡ್ಕೋತಾ ಇದ್ದೆ ನಿಮಗೆ. ಸರಿ ಉಳ್ಕೊಳ್ಳಿ, ಒಂದು 15 ದಿನ, ಒಂದು ತಿಂಗಳು ಇಲ್ಲೇ ಉಳ್ಕೊಬಿಡಿ ಆರಾಮಾಗಿ, ಆಮೇಲೆ ಹೋಗಿರಂತೆ. ಎಷ್ಟು ದಿವಸ ಎಲ್ಲ ಉಳ್ಕೊಳಕ್ಕಾಗೋದಿಲ್ಲ. ಒಂದು ಸ್ವಲ್ಪ ದಿವಸ, ಒಂದು ಇವತ್ತು ನಾಳೆ ಬೆಳಿಗ್ಗೆ ಹೊಟ್ಟೋಯ್ತೀವಿ. ಈಗಲೇ ಹೊಡೋದು ಅಂದ್ಕೊಂಡು ಟೈಮ್ ಆಗ್ಬಿಡ್ತದೆ, ಹೋಗೋಕ್ಕಾಗಲ್ಲ. ನಾಳೆ ಬೆಳಿಗ್ಗೆ ಇವಾಗಲೇ ಆದರೂ ಇವಾಗ ಹೋಗ್ಬೋದು ಅಲ್ವೇನೆ? ಹೋಗ್ಬೋದು ನಡೀರಿ. ಅಲ್ಲ ಅಮ್ಮ, ಇವಾಗ ಬಂದು ಇವಾಗಲೇ ಹೋಗ್ತೀನಿ ಅಂತಿದ್ದೀರಲ್ಲ? ಬೇಡ ಅಮ್ಮ, ಇವಾಗಾದ್ರೆ ನನಗೆ ಸ್ವಲ್ಪ ಇಷ್ಟನೇ ಆಗೋದಿಲ್ಲ ಮಮ್ಮಿ. ಬೇಡ ಪ್ಲೀಸ್ ಅಮ್ಮ. ಅಮ್ಮ ಬೇಡ, ನಾಳೆ ಹೋಗಿವ್ರಿ, ನಾಳೆ ಬೇಡ, ಒಂದು ವಾರ 15 ದಿನ ಬಿಟ್ಕೊಂಡು ಹೋಗಿವ್ರಿ. ಇವಾಗ ಏನು ಮಾಡೋಕೆ ಹೋಗ್ತೀರಾ? ಪ್ಲೀಸ್ ಅಮ್ಮ, ನನಗೋಸ್ಕರ ಉಳ್ಕೊಳ್ಳಿ ಪ್ಲೀಸ್ 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 ಅಮ್ಮ. ಅಲ್ಲ ಇವಾಗ ಬಂದು ಇವಾಗಲೇ ಹೋಗ್ತೀನಿ ಅಂತೀರಲ್ಲ, ಅದೇನಕ್ಕೆ? ಬೇಡಮ್ಮ ಪ್ಲೀಸ್, ಬೇಡ, ಹೋಗ್ಬೇಡಿ ಇವತ್ತು. ರುಕ್ಮಿಣಿ ತಗೋ, ನಿಮ್ಮ ಒಬ್ಬರಿಗೆ ಟೀ ಕೊಟ್ಬಿಡು. ಅಲ್ಲ ನೀನೇ ಕಾಯಿಸ್ಕೊಬಂದ್ಬಿಟ್ಟ? ಗಂಗವ್ರಿಗೆ ಹೇಳಿದ್ರೆ ಆಗ್ತಾ ಇತ್ತು. ಗಂಗ ಬಟ್ಟೆ ಹೋಗಿತ್ತಿದ್ಲು, ಅದಕ್ಕೆ ನಾನೇ ಕಾಯಿಸ್ಕೊಬಂದೆ ಕತೆ. ಸುಮ್ಮನೆ ನಿನಗೆ ತೊಂದರೆ ಆಯಿತು. ಅಯ್ಯೋ ಏನೂ ಇಲ್ಲ ತಗೊಳ್ಳಿ, ನನಗೇನು ಮಾಡಕ್ಕೆ ತೊಂದರೆ? ಟೀ ಕಾಯಿಸ್ಕೊಡೋದು ಒಂದು ತೊಂದರೆಯಾ? ಬಾ ನಂದಿನಿ ಕೂತ್ಕೋ, ಅಲ್ಲೇನು ಮಾಡ್ತಾ ನಿಂತಿದ್ಯಾ? ಹಬ್ಬ ಕೂತ್ಕೋ. ಬಿಡು ರುಕ್ಮಿಣಿ, ಸಿಕ್ಕಿಲ್ಲ ಕತೆ, ಬಿಡು, ಏನೂ ಇಲ್ಲ ಕತೆ. ಟೀ ಕುಡೀರಿ, ಅಲ್ಲ ಹಂಗೆ ಹೇಳ್ಕೊ ಕೂತಿದ್ದೀರಲ್ಲ ನೀವು. ಬವ್ವನೇ ಟೀನೇ ಕುಡಿನಿಲ್ವಲ್ಲ? ಇಲ್ಲ ಕತ್ ಕುಡೀರಿ, ನಾನು ಬರೋದು ಸ್ವಲ್ಪ ಹೊತ್ತು, ನನಗೆ ಟೀ ಕುಡ್ಕೊಂಡಿದ್ದ ಕತೆ. ರುಕ್ಮಿಣಿ ನಿನಗೂ ಬೇಕಾ? ಬೇಡ ನಂದಿನಿ, ನನಗೇನು ಟೀ ಏನು ಬೇಡ. ಅದಕ್ಕೆ ನಾನು ತರಲಿಲ್ಲ, ಕೇಳ್ಕೊಳ್ತಾರದ ಅಂದ್ಬಿಟ್ಟು. ಇನ್ನೇನು ಸಮಾಚಾರ? ಎಲ್ಲ ಚೆನ್ನಾಗಿದ್ದೀರಾ ನೀವು? ಉಂಕನವ ನಾವು ಚೆನ್ನಾಗಿವಿ. ನೀವು ನಿಮ್ಮ ಮನೇಲೆಲ್ಲ ಚೆನ್ನಾಗಿದ್ದಾರಾ? ನಮ್ಮ ಮನೇಲೆಲ್ಲ ಚೆನ್ನಾಗವ್ರೆ. ಅಂಕನ ಎಷ್ಟು ಜನ ನೀವು? ನಾವು ಅಣ್ಣ ಒಬ್ಬವನೇ, ನಾನೊಬ್ಬ, ಇಬ್ಬರು. ನಿಮ್ಮ ಅಣ್ಣ ಏನು ಮಾಡ್ತಿರೋದು? ನಮ್ಮ ಅಣ್ಣ ಡ್ರೈವರು. ಏನೋ ಒಂದು ಕೆಲಸ, ಜೀವನಕ್ಕೆ ಏನೋ ಒಂದು ಕೆಲಸ ಆಗ್ಬೇಕಲ್ಲ. ಏನು ಮದುವೆ ಆಗಿಲ್ವಾ ಇನ್ನು ಅಣ್ಣಂಗೆ? ಇಲ್ಲ ಅಮ್ಮ, ಮದುವೆ ಆಗಿದೆ. ಮದುವೆಯಾಗಿ ಪಾಪುನೂ ಇದೆ. ಪಾಪು ಇದ್ದದಾ? ಇನ್ನೇನು ಸಮಾಚಾರ? ಎಲ್ಲ ಚೆನ್ನಾಗವ್ರೆ? ಎಲ್ಲರೂ ಚೆನ್ನಾಗವ್ರೆ. ಜಾಸ್ತಿ ಬರೋಕಿಲ್ಲ ಅನ್ನಂಗದೆ ಅವರು? ಇಲ್ಲ ಅವ್ವ, ಸ್ವಲ್ಪ ದಿನದಂತಾನೆ ಬಂದ್ಬಿಟ್ಟು ಇದ್ಬಿಟ್ಟು ಹೋಯ್ತು. ಏನೋ ಅಣ್ಣ ಕೆಲ್ಸಕ್ಕೆ ಹೋಯ್ತಾನೆ, ಆಮೇಲೆ ಮನೇಲಿ ಅದಕ್ಕೆ ಇರ್ತಾರಲ್ಲ, ಅದಕ್ಕೆ ಹಾಗಾಗಿ ಬತ್ತಿ ಇರ್ತಾರೆ. ಹಂಗೇನಿಲ್ಲ, ಒಟ್ಟು ಬತ್ತಿ ಇರ್ತಾರೆ. ನಿಮ್ಮ ಮನೇಲಿ ಎಲ್ಲವೇ ಚೆನ್ನಾಗಿದ್ದಾರಾ? ಅಣ್ಣವರು ಅಕ್ಕವರು ಎಲ್ಲ ಚೆನ್ನಾಗಿದ್ದಾರೆ. ರುಕ್ಮಿಣಿ ಹೇಳ್ತಾ ಇರ್ತಿದ್ಲು, ಅಣ್ಣವ್ರೆ ಅಕ್ಕವ್ರೆ ಎಲ್ಲವ್ರೆ, ಪಾಪನ ಮಕ್ಳು ಎಲ್ಲವ್ರೆ ಅಂತ. ಅವರೆಲ್ಲ ಚೆನ್ನಾಗಿದ್ದಾರೆ. ಏನು ಮೊದಲೇ ಬಂದು ಹೇಳಿದ್ರೆ ಫೋನ್ ಮಾಡ್ಬಿಟ್ಟು ಎಷ್ಟೊತ್ತು ಏನಾದ್ರು ರೆಡಿ ಮಾಡ್ತಿದ್ದೋ. ಸರಿ ಬಿಡಿ, ಏನಾದ್ರು ತಂದ್ಬಿಟ್ಟು ಏನಾದ್ರು ಮಾಡ್ಸೋಕಾಯ್ತದೆ. ರುಕ್ಮಿಣಿ ಏನಿಷ್ಟ ನಿಮ್ಮ ಅಪ್ಪಂಗೆ ಅದನ್ನೇ ಮಾಡ್ಸೋಕಾಯ್ತದೆ. ಅದೇನು ಬೇಡಕನವ, ಅದೇನು ಬೇಡಕತೆ. ಎಲ್ಲ ಅದಕ್ಕೆ ನಾಚ್ಕೊಂಡಿರಿ ನೀವು. ನಿಮ್ಮ ಮಗಳು ಮನೆಗೆ ಬಂದಿದ್ದೀರಿ, ಏನೇನು ಬೇಕು ಉಣ್ಕೊಂಡು ತಿನ್ಕೊಂಡು ಇರ್ತಾನೆ ಬಿಟ್ಬಿಟ್ಟು ಏನು ಬೇಡ ಅಂತ ಕೂತಿದ್ದೀರಲ್ಲ. ರುಕ್ಮಿಣಿ ಅವ್ರಂಗೆ ಅಂದರೆ ಅನ್ಲಿ, ನೀನೇ ಹೇಳು, ಅವ್ರಿಗೆ ಫೋನ್ ಮಾಡ್ಬಿಟ್ಟು ಹೇಳು, ಏನು ಬೇಕು ತಗೊಬತ್ತಾರೆ, ಹೆಂಗೆ ಮಾಡ್ಕೊಡೋಕಾಯ್ತದೆ. ನಂದಿನಿ, ನಾನು ಹಾಗೆ ಮಾಡೋಣ ಅಂದ್ಕೊಂಡೆ, ಅವ್ರಿಗೆ ಹೇಳ್ಬಿಟ್ಟು ಏನಾದರೂ ತರ್ಸೋಣ ಅಂತ. ಇನ್ನೇನು ಬಾ ಕೂತ್ಕೋ, ಬಾ, ಹಾಗೆ ನಿಂತಿದೆಯಲ್ಲ ನೀನು. ಕೂತ್ಕೊಪ್ಪ. ಇಲ್ಲ ಕೂತ್ಕೊಳ್ಳಿ, ನೀವು ಕೂತ್ಕೊಂಡು ಮಾತಾಡಿ, ನಾನು ಏನಾದ್ರು ಮಾಡ್ಕೊಬತ್ತೀನಿ. ಬೋರ್ಡಂಗಿಂಡವೆ ಹೋಗ, ಏನು ಬೇಡಕತ್ತೆ, ಬಾ ಕೂತ್ಕೋ. ಏನು ಬೇಡಕತ್ತೆ? ನಮ್ಗೆ ಏನು ಬೇಡಕನವ, ಇದೇ ಕೊಟ್ಟರದೇ ಹೆಚ್ಚು. ಇದೆಲ್ಲ ಬೇಡ ಬೇಡ ಅಂದ್ರೆ ಕೇಳಕ್ಕಿಲ್ಲ, ಎಲ್ಲ ತಂದು ಮಡಗಿದಿ. ಇವೆಲ್ಲ ನಾವು ತಿಂದಿವ ಜನ, ನಾವು ತಿನ್ನಕ್ಕಿಲ್ಲ ಜಾಸ್ತಿಯಾ, ತಗೊಂಡು ಹೋಗುವ. ತಿನ್ನಿ ಚೆನ್ನಾಗಬೇಕತ್ತೆ. ಮನೇಲಿ ಮಾಡಿರಲ್ಲಕತ್ತೆ, ಅಂಗಡಿಯಿಂದನೇ ತಂದಿರವು. ಮನೇಲಿ ಮಾಡಿರವ ತಿಂದಿರೋ ತಿನ್ನಕ್ಕೆ ಹೋಗಿಲ್ಲ, ಒಟ್ಟಿಗೆ ಅಂಗಡಿಯವು ತಿಂಡಿ ಚೆನ್ನಾಗಬೇಕತ್ತೆ. ಅಂಗಡಿಯವಅಂತಲ್ಲ, ನಾವೀಗ ಜಾಸ್ತಿ ತಿನ್ನಕ್ಕಿಲ್ಲ, ಹಾಗೇನು ತಿಂತಿದ್ದೋ. ಇತ್ತೀಚೆಗೆ ತಿನ್ನಕ್ಕೆ ಹೋಯ್ಕಿಲ್ಲ, ಏನು ಹೋಯ್ಕಿಲ್ಲ, ಎತ್ಕೊಬಂದ್ಬಿಟ್ಟಿದ್ದೀವಲ್ಲ. ಸುಮ್ ತಿನ್ನಿ. ಅಲ್ಲ ಎತ್ಕೋಗು ಅಂತ ಇದ್ದೀರ, ನಿಮ್ಗಾಗಿ ತಂದಿರೋದು ಕತೆ. ತಿನ್ನಿ, ಏನಾದ್ರು ಮಾಡ್ಕೊಬತ್ತೀನಿ, ಮಾತಾಡ್ತೀನಿ ಕೂತ್ಕೊಂಡು. ಬಾ ರುಕ್ಮಿಣಿ, ಗಂಗಾ ಅವ್ರಿಗೆ ಹೇಳೋಣ, ಏನಾದ್ರು ಮಾಡ್ಕೊಡ್ತಾರೆ. ಬಾ, ಇಲ್ಲಾಂದ್ರೆ ನಾನೇ ಹೋಗಿ ಮಾಡ್ಕೊಬರ್ತೀನಿ. ಬಾ, ಸಿಕ್ಕಿಲ್ಲ ಇರು, ಏನಾದ್ರು ಮಾಡ್ಕೊಬತ್ತೀನಿ. ಬೇಡ ಬೇಲಿ, ನಮ್ಗೆ ಏನು ಬೇಡ, ತಿಂಡಿನೂ ಬೇಡ, ಏನು ಬೇಡ, ಬೆಳಿ ನೀನು. ನೀವು ರುಕ್ಮಿಣಿಗೆ ನಾಚ್ಕೊಳಕ್ಕೆ ಹೋಗ್ಬಿಡಿ, ಸುಮ್ಮನಿರಿ. ನೀವು ಹಿಂಗೆ ನಾಚ್ಕೊಳಕ್ಕೆ ಅವಳು ಏನು ಕೇಳಿದ್ರು ಬೇಡ ಬೇಡ ಅನ್ನೋದು. ಸುಮ್ಮನಿರಿ, ನಾಚಿಸ್ಕೊಬೇಡಿ. ಯಾಕೆ ನನ್ನ ನಿಮ್ಮ ಮಗಳು ಅನ್ಕೊಂಡಿಲ್ವಾ? ಹೋಗ, ಹಂಗೆ ಯಾಕೆ ಅನ್ಕೊಂಡಿಯವ? ಚೆನ್ನಾಗದೆ. ಸರಿ ಬಾ, ಕೂತ್ಕೊಬೇಡಿ ನೀನು. ಕೂತ್ಕೊ ಮಾತಾಡೋಕ್ಕಾಯ್ತದೆ, ಏನಾದ್ರು ಮಾಡ್ಕೊಬತ್ತೀನಿ ರೀ. ರುಕ್ಮಿಣಿ ಒಳ್ಳೆ ಹೆಣ್ಣು ಅನ್ನಂಗದೆ ಅಲ್ವಾ? ಅಮ್ಮ, ನಂದಿನಿ ತುಂಬ ಒಳ್ಳೆಯವಳು. ಬೇರೆಯವರೆಲ್ಲ ಆಡ್ತಾರಲ್ಲ, ಅದ್ರಲ್ಲಿ ಏನು ಆಡೋದಿಲ್ಲ. ನಾನು ಭಾರಿ ಭಯ ಆಗ್ಬಿಟ್ಟಿತ್ತು. ಅಲ್ಲ ಹೆಂಗೆ ಏನೋ ಹೆಚ್ಚು ಕಡಿಮೆ, ಏನೋ ಕಡೆಯ ಮುದ್ದೆ ಹಿರಿಯರ್ತಿ ಬೇರೆಯ ಹೆಂಗೆ ಕಣೆ, ನನ್ನ ಮಗಳಿಗೆ ತೊಂದರೆಯೋ ಗಿಂದ್ರೆಯೋ ಅಂತ. ಏನು ಪರವಾಗಿಲ್ಲ, ಹೊಂದಾಣಿಕೆ ಆಗಿ ಚೆನ್ನಾಗದೆ ಅಲ್ವಾ ಹುಡುಗಿ? ನೋಡೋಕ್ಕೂ ಚೆನ್ನಾಗದೆ ಲಕ್ಷಣವಾಗಿ. ಹೌದು ಅಮ್ಮ, ಚೆನ್ನಾಗಿದ್ದಾಳೆ. ಭಾರಿ ಒಳ್ಳೆ ಹೆಣ್ಣು, ಭಾರಿ ಸಂಸ್ಕಾರಸ್ತೆ ಅಲ್ವಾ? ಹೌದು, ತುಂಬ ಒಳ್ಳೆಯವಳು. ಆಮೇಲೆ ನಾವು ನೆಂಟ್ಕೆಂಟೆಲ್ಲ ಬಂದುಬಿಟ್ರೆ ತುಂಬ ಚೆನ್ನಾಗಿ ಅವ್ರಿಗೆ ಅದು ಇದೆಲ್ಲ ಮಾಡ್ಕೊಡೋದು ಥರ ಎಲ್ಲ ಮಾಡ್ತಾಳೆ. ಎಲ್ಲ ಕೆಲಸ ಆಲ್ಮೋಸ್ಟ್ ಇವಳೇ ಮಾಡ್ತಾಳೆ, ಮನೆ ಕೆಲಸ ಎಲ್ಲ ನಮ್ಮಮ್ಮ. ಸರಿ ಅಮ್ಮ, ಇನ್ನೇನು ಸಮಾಚಾರ? ಏನು ಇದ್ದಕ್ಕಿದ್ದಂಗೆ ಬಂದುಬಿಟ್ಟಿದ್ದೀರಾ? ಅದೆಲ್ಲ ಇರಲಿ, ನೀನು ಬಟ್ಟೆ ತಂದಿವಿ ನೋಡು, ನಿನಗೆ ಮನೆ ಇರೋರಿಗೆಲ್ಲ ತಂದಿವಿ. ನಂದಿನಿಗೆ ತರಲಿಲ್ವಲ್ಲ? ಅವಳು ತರಲಿಲ್ವಾ? ಬಿಡಿ, ಇವತ್ತು ನಾನೇ ದುಡ್ಡು ಕೊಡ್ತೀನಿ, ಬೇಕಾದ್ರೆ ತರಿಯೋರಂತೆ. ಇಲ್ಲ ಬಿಡು, ನಾವು ದುಡ್ಡು ಕೊಡ್ತೀವಿ. ಇಲ್ಲ ಆಮೇಲೆ ಹೋಗ್ಬಿಟ್ಟು ಸಂಜೆಗೆ ಹೋಗಿ ತಗೊಬತ್ತೀವಿ. ನಾವು ಅಂದ್ಕೊಂಡು ಇಲ್ಲ ಮೊದಲ ಈಸ್ಕೊಳ್ಳೋಕಿರೋ ನಾವು ಹುಡುಗಿಗೆ ಅಷ್ಟು ಗಮನ ಕೊಡಲಿಲ್ಲ. ಎಲ್ಲರಿಗೂ ತಂದು ನಿನ್ನ 4 ಜನಕ್ಕೂ ಏನೋ ಹುಡುಗಿಗೆ ನಾವು ಇದು ಮಾಡಿಬಿಟ್ವಲ್ಲ.
ನಿರ್ಲಕ್ಷ್ಯ ಮಾಡ್ಬಿಟ್ವಲ್ಲ, ಹೆಂಗೋ ಏನೋ ಇಸ್ಕೊಳ್ಳಲ್ವ ಅಂದ್ಬಿಟ್ಟು ಬಿಡು. ಸಂಜೆಗೆ ನಿಮ್ಮ ಅಪ್ಪ ನಾವು ಹೋಗ್ಬಿಟ್ಟು ಒಂದು ಸೀರೆ ತಗೊ ಬಂದ್ಬಿಡ್ತೀವಿ. ಇನ್ನು ನೋಡು ಬಾ, ತಿಂಡಿ ಎಲ್ಲ ಮಾಡ್ಕೊ ಬಂದಿವಿ, ತಿನ್ನು ಏನೇನು ಬೇಕಷ್ಟು ತಿನ್ನು. ಅಮ್ಮ ನೀವು ನನಗೆ ನೀವು ಮಾಡೋ ಒಬ್ಬಟ್ಟು ಅಂದರೆ ತುಂಬ ಇಷ್ಟ. ಒಬ್ಬಟ್ಟು ಮಾಡ್ಕೊ ಬಂದಿದ್ದೀರಾ? ಉಣ್ಕೊಂಡು ರುಕ್ಮಿಣಿ ನಿನಗೆ ಒಬ್ಬಟ್ಟು ಮಾಡ್ಕೊ ಬಂದಿವಿ. ನಿನಗೆ ಒಬ್ಬಟ್ಟು ಕಂಡ್ರೆ ಭಾರಿ ಆಸೆ ಅಲ್ವಾ ಅದಕ್ಕೆ. ಬಾ ತಿನ್ನು ಬಾ. ಏನು ನೀನು ಕರ್ದೊಡ್ಬೇಕಾಯ್ತು, ಇಬ್ಬರು ತಿನ್ಕೊಬೋದಿತ್ತು. ಇಲ್ಲ ಮತ್ತೆ ಮಾವ ಬಂದುಬಿಡ್ಲಿ, ನಿಮ್ಮ ಮರಿಯ ಬಂದುಬಿಡ್ಲಿ, ಆಮೇಲೆ ತಿಂತೀನಿ. ಇವಾಗ ನಾನು ಒಬ್ಬಳೇ ತಿಂದ, ಬೇಕಾದ್ರೆ ನಂದಿನಿಗೆ ಹಾಕ್ಕೊಡಿ, ಅವಳು ತಿಂತಾ ಇರಲಿ. ಹಿಂಗೆ ರುಕ್ಮಿಣಿ ಮನೇಲೆಲ್ಲ ಹೊಂದಾಣಿಕೆ ಮಾಡ್ಕೊಂಡು ಹೋಯ್ತಿದ್ದಾರ. ಹಿಂಗೆ ನಿಮ್ಮ ಅತ್ತೆ ಮಾವ ನಂದಿನಿ ನೋಡಿದ್ರೆ ಹೊಂದಾಣಿಕೆ ಮಾಡ್ಕೊಂಡು ಹೋಯ್ತಾಳೆ ನನಗದೆ. ನಿಮ್ಮ ಅತ್ತೆ ಮಾವ ಹಿಂಗೆ ಇಲ್ಲಿ ಅಮ್ಮ, ಯಾವುದು ತೊಂದರೆ ಇಲ್ಲ ಅಮ್ಮ. ಅತ್ತೆದಾಗಲಿ ಮಾವಂದಾಗಲಿ ನಿಮ್ಮ ಅಡುಗಿಂದಾಗಲಿ ನಂದಿನಿದಾಗಲಿ ಒಬ್ರದ್ದು ತೊಂದರೆ ಇಲ್ಲ. ತುಂಬ ಚೆನ್ನಾಗಿ ನೋಡ್ಕೋಗ್ತಾರೆ ನಮ್ಮೆಲ್ಲರೂ. ಇಲ್ಲಿ ತುಂಬ ಈ ಮನೇಲಿ ತುಂಬ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಒಬ್ಬರು ಇಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿಲ್ಲ ಅಂದರೆ ಮತ್ತೊಬ್ಬರು ಅಡ್ಜಸ್ಟ್ ಮಾಡ್ಕೊಳ್ತಾರೆ ಅಮ್ಮ. ತುಂಬ ಅಂದರೆ ತುಂಬ ಚೆನ್ನಾಗಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲರೂ ಅಷ್ಟೇ. ಅತ್ತೆ ಮಾವ ಅಂತೂ ನಮ್ಮ ಮೇಲೆ ತುಂಬ ಫೋರ್ಸಾಗಿ ಪ್ರೆಸರಾಗಿ ಅದನ್ನೇ ಮಾಡು ಇದನ್ನೇ ಮಾಡು ಅಂತ ಏನೂ ಇರೋದಿಲ್ಲ. ಒಂದೊಂದು ಕೆಲಸ ಅವರೇ ಮಾಡ್ಕೊತಾರೆ. ಇಲ್ಲ ನಾವು ಕಂಡ್ರೆ ಏನಾದರೂ ಕೆಲಸದಲ್ಲಿ ಪಾತ್ರೆ ತೊಳೆದಿಲ್ಲ ಅಂದರೆ ನಾವೇ ಹೋಗಿ ತೊಳ್ಕೊತೀವಿ, ಅವರೇ ತೊಳಿತಾರೆ. ಏನು ಅದು ಬೇಕಾಗಿಲ್ಲ, ಬೇಕಾದ್ರೆ ಮನೆ ಕೆಲಸದವ್ರನ್ನೆಲ್ಲ ಇಟ್ಟಿದ್ದಾರೆ ಅಮ್ಮ. ನನ್ನ ಬಗ್ಗೆ ನೀವು ತಲೆನೇ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ ಅಮ್ಮ. ನಾನು ತುಂಬ ಚೆನ್ನಾಗಿದ್ದೀನಿ. ನಾನು ನಿಮ್ಮ ಬಗ್ಗೆ ನನಗೆ ತಲೆ ಕೆಟ್ಟೋಗಿತ್ತು. ಹೇಗಿದ್ದಾರೆ ಏನು ಇತ್ತ ಅಂತ ಕಾಲ್ ಮಾಡಿದ್ರೆ ನೀವು ಕಾಲ್ನೂ ಪಿಕ್ ಮಾಡಲಿಲ್ಲ. ತುಂಬ ಬೇಜಾರು ಮಾಡಿಬಿಟ್ಟೆ ಅಮ್ಮ. ಇಲ್ಲಿ ಯಾರು ಏನು ಫೋರ್ಸ್ ಮಾಡೋರಿಲ್ಲ ಅಮ್ಮ. ಸರಿ ಅಣ್ಣ, ಅದಕ್ಕೆ ಅವನ್ನೆಲ್ಲ ಕರ್ಕೊಬರ್ಬೇಕಿತ್ತಲ್ವ ನೀವು, ಯಾಕೆ ಕರ್ಕೊಂಡು ಬರಲಿಲ್ಲ? ಕರ್ಕೊಬಂದಿದ್ರೆ ತುಂಬ ಚೆನ್ನಾಗಿರ್ತಾಯಿತ್ತು ಅಮ್ಮ. ಎಲ್ಲರೂ ನಿಮ್ಮ ಅಣ್ಣ ಡ್ಯೂಟಿಗೆ ಹೋಯ್ತಾನೆ, ನಿಮ್ಮ ನೀವೇ ಮನೇಲಿ ಇರ್ತಾರೆ. ಇವತ್ತೆಲ್ಲರೂ ಅಪ್ಪನ ಮನೆಗೇನೋ ಹೋಗಿದ್ರು, ನಿಮ್ಮತ್ತಿಗೆ ಹೋಗಿದ್ಲು. ಮತ್ತು ಅವರು ಯಾರು ಇರಲ್ವಲ್ಲ ಮನೇಲಿ, ಅವ್ರು ಪುಣ್ಯನಾರು ನೋಡ್ಕೊಬರೋದು ಅಂದ್ಬಿಟ್ಟು ಎಲ್ಲರಿಗೂ ಹೇಳ್ಬಿಟ್ಟಂಗೆ ಬಂದು. ಸರಿ ಮತ್ತೆ ನಾವು ಹೊರಡ್ತೀವಿ ಸಂಜೆಗೆ. ನಾಳೆ ಬೇಡ, ಅಲ್ಲಿ ಕೆಲಸ ಅದೇ, ಹೊರಡ್ತೀವಿ. ಆಮೇಲೆ ನಿಮ್ಮ ಅಣ್ಣನ ಅಡುಗೆ ಎಲ್ಲ ಮಾಡಬೇಕಲ್ಲ. ಅಲ್ಲ ಅಮ್ಮ, ಯಾಕೆ ಈ ಥರ ಆಡ್ತೀರಾ? ಅಣ್ಣ ಅವನದಿನ ಅಡುಗೆ ಮಾಡಲಿಲ್ಲ ಅಂದರೆ ಅವ್ರು ಅಡ್ಜಸ್ಟ್ ಮಾಡ್ಕೊತಾರೆ. ಇಲ್ಲ ಹೋಟ್ಲಲ್ಲಿ ತಿನ್ಕೊಳ್ಳೋದು, ಇಲ್ಲ ಮೊಸರಲ್ಲಿ ಏನಾದರೂ ಒಗ್ಗರಣೆ ಮಾಡ್ಕೊಂಡು ರೈಸ್ ಮಾಡ್ಕೊಳ್ಳೋದು, ಆ ಥರ ಎಲ್ಲ ಏನಾದರೂ ಮಾಡ್ತಾರೆ. ಚಿತ್ರಾನ್ನ ಏನಾದರೂ ಮಾಡ್ಕೊತಾರೆ. ನೀವು ಅಣ್ಣನ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಏನು ಅಣ್ಣನ ಬಗ್ಗೆ ನನಗೆ ಗೊತ್ತಿಲ್ಲ ಅಂದ್ಬಿಟ್ಟು ನನಗೆ ಹೂ ಮಾಡ್ಸೋಕೆ ಬರ್ತಾ ಇದ್ದೀರಾ ಕಿವಿಗೆ? ಇಲ್ಲಿ ನನಗೆ ಗೊತ್ತಿಲ್ಲ ಅದೆಲ್ಲ. ಇಲ್ಲೇ ಒಂದು ವಾರ ಉಳ್ಕೊಂಡ್ರೆ ಸರಿ ಆಯಿತು. ಇಲ್ಲಾಂದ್ರೆ ನಾನು ತುಂಬ ಬೇಜಾರು ಮಾಡ್ಕೊಬಿಡ್ತೀನಿ ಅಷ್ಟೇ. ನೀವು ಇಲ್ಲೇ ಇರಬೇಕು. ಇಲ್ಲ ಬಾಬು ಹೋಗೋದ ನಾವು ಒಂದು ಸ್ವಲ್ಪ ದಿವಸ ಮನೇಲಿ ಇದ್ಬಿಟ್ಟು ಬರುವಂತೆ. ಅಮ್ಮ ಬರೋದಾಗುತ್ತೆ. ಮೊದಲು ನೀವು ಇಲ್ಲಿ ಉಳ್ಕೋಬೇಕು ನೀವು. ಆಮೇಲೆ ಬೇಕಾದ್ರೆ ನಾನು ಬರೋದು ಏನೋ ಎತ್ತ ಅಂತ ಆಮೇಲೆ ಯೋಚನೆ ಮಾಡೋದು. ಮೊದಲು ನೀವು ಉಳ್ಕೋಬೇಕಂದ್ರೆ ಉಳ್ಕೋಬೇಕು ಅಷ್ಟೇ. ಇಲ್ಲಿ ಉಳ್ಕೊಳ್ಳಿ ಒಂದು ವಾರ 15 ದಿನಪ್ಪ. ಅಮ್ಮನಿಗೆ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳೋದಿಲ್ಲ ಅವ್ರು ಆವಾಗಲಿಂದ ಅದೇ ಅಲ್ವಾ. ನೀವು ಹೇಳಿಯಪ್ಪ, ನೀವು ಉಳ್ಕೋತೀರಾ ಅಲ್ವಾ? ರುಕ್ಮಿಣಿ ಬೇಡ ಇರಮ್ಮ, ಬೇಡ. ಇನ್ನೊಂದು ಸೇವತರ ಬರ್ತೀವಿ, ಇವಾಗ ಹೊರಡ್ತೀವಿ. ಇಲ್ಲಾಂದ್ರೆ ಬಾ ಹೊರಟ್ಬಿಡೋಣ ಜೊತೆಗೇನೆ. ನಾವು ಹೋಗ್ಬಿಡೋಣ, ಅಲ್ಲೇ ಒಂದು ಸ್ವಲ್ಪ ದಿನ ಇದ್ದುಬಿಟ್ಟು ಆಮೇಲೆ ಬೇಕಾದ್ರೆ ನೋಡಿದ್ರಾಯ್ತು. ಅದೆಲ್ಲ ನನಗೆ ಗೊತ್ತಿಲ್ಲ. ನೀವು ಫಸ್ಟ್ ಟೈಮು ಮಗಳು ನೋಡಬೇಕು ಅಂದ್ಕೊಂಡು ಬಂದಿದ್ದೀರಾ, ಅದು ಖುಷಿಯಾಗಿ ಬಂದಿದ್ದೀರಾ. ನಿಮ್ಗೆ ಏನಾದರೂ ಮಾಡಿ ನಿಮ್ಗೇನಾದರೂ ಮಟ್ಟಿ ಕಳಿಸ್ಬೇಕು. ನಾನು ಸುಮ್ಮನೆ ಹಾಗೆ ಕಳ್ಸೋಕ್ಕಾಗುತ್ತಾ ನೀವು? ಒಂದು ಸ್ವಲ್ಪ ದಿನ ಇರಿ ನಮ್ಮ ಮನೇಲಿ. ಅದು ನಿಮ್ಗೆ ಏನೇನು ಬೇಕು ಎಲ್ಲ ಮಾಡಿಕೊಟ್ಟು ತಿನ್ನಿಸಿ ಉಣಿಸಿ ಆಮೇಲೆ ಬೇಕಾದರೆ ಹೋಗಿವ್ರಂತೆ. ಅದು ಬಿಟ್ಬಿಟ್ಟು ನೀವು ಇವಾಗಲೇ ಹೋಗ್ತೀನಿ ಅಂದರೆ ನನಗೂ ಸ್ವಲ್ಪ ಇಡ್ಸೋದಿಲ್ಲ ಇದೆಲ್ಲ. ಇರಿ ಇಲ್ಲೇ, ನಾನು ಸ್ವಲ್ಪ ನಿಮ್ಮ ಅಳಿಯೇನು ಬರ್ತಾರೆ, ಎಲ್ಲ ಜೊತೆಗೆ ಒಟ್ಟಿಗೆ ಮಾತಾಡ್ಕೊಂಡಿರ್ಬೋದು. ಎಲ್ಲಾದರೂ ಆಚೆ ಹೋಗ್ಬೋದಾಗಿತ್ತು. ಫಸ್ಟ್ ಟೈಮ್ ಬಂದಿದ್ದೀರಾ ನೀವು. ಅದು ಡಾಕ್ಟ್ರು ಆಚೆ ಈಚೆ ಓಡಾಡಬಾರ್ದು ಅಂತ ಹೇಳಿದರೆ ಪರವಾಗಿಲ್ಲ, ನಡೀರಿ. ಎಲ್ಲರೂ ಸುತ್ತಾಡ್ಕೊಂಡು ಬರೋಣ. ನೀವು ಇದ್ದೀರಲ್ಲ, ಅದೇನು ಬೇಡ, ಸುತ್ತಾಡೋದು ಬೇಡ, ಏನು ಬೇಡ. ನಮ್ಗೇನದಿನ ಆಸೆ ಇಲ್ಲ ಸುತ್ತಾಡೋದು. ಸುಮ್ಮನಿರು. ನನ್ನೇವೆ ಮಾಡ್ಕೊಂಡು ನೀನು ಆಚೆ ಹೋಗಿ ನೋಡ್ತಿದ್ದೀಯಾ? ಇಲ್ಲಮ್ಮ ಹಾಗೇನಿಲ್ಲ, ನೀವು ಬಂದಿದ್ದೀರಲ್ಲ, ನಾವೇನು ಸುತ್ತಾಡ್ತೀವಿ ಅಂತ ಹೇಳಿದ್ವಾ? ಸರಿ ಬಿಡಿ, ನಿಮಗೆ ಇಷ್ಟ ಇಲ್ಲ, ನೀವು ನನ್ನೇ ಸಿಕ್ಸಾಗಿ ನೋಡ್ತೀರಾ. ಸರಿ ಇಲ್ಲೇ ಉಳ್ಕೋಬೇಕು ಅಷ್ಟೇ. ನಾನು ಹೇಳ್ತಿರೋದು ಕೊನೆ ಮತ್ತು ನೀವು ಇಲ್ಲಿ ಉಳ್ಕೋಬೇಕು ಅಷ್ಟೇ. ಅಮ್ಮ ಅಪ್ಪರಿ ಉಳ್ಕೋಬೇಕು ಅಷ್ಟೇ. ಮುಂದುವರಿಯುವುದು. ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಎಲೆಕ್ಟ್ರಿಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ. ಬರೋದ ಮತ್ತೆ.